ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರ ವಿಶೇಷ ಪ್ರಯತ್ನದೊಂದಿಗೆ ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ನೇತೃತ್ವದಲ್ಲಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮ ಬೆಂಗಳೂರು ಪ್ರಾಯೋಜಕತ್ವದಲ್ಲಿ ವಿಕಲಚೇತನರಿಗೆ ಪರಿಕರ ವಿತರಣಾ ಸಮಾರಂಭವು ಕಾಪು ಶ್ರೀ ವೀರಭದ್ರ ಸಭಾಭವನದಲ್ಲಿ ನಡೆಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿದ ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾತನಾಡಿ, ಫಲಾನುಭವಿಗಳು ತಾವು ಜೀವನದಲ್ಲಿ ಅಬಲರಲ್ಲ, ಸಬಲರು, ಸಮಾಜ ನಮ್ಮೊಂದಿಗೆ ಸದಾ ಇರುತ್ತದೆ ಎಂಬ ಭಾವನೆಯೊಂದಿಗೆ ಜೀವನದಲ್ಲಿ ಸದೃಢರಾಗಿ ಬಾಳಿ ಬದುಕುವಂತೆ ಕರೆ ನೀಡಿದರು. ಈ ಸಂದರ್ಭ ವಿಶ್ರಾಂತ ಐಎಫ್ಎಸ್ ಅಧಿಕಾರಿ ಕೆವಿ ಲಕ್ಷ್ಮಣಮೂರ್ತಿ, ಉಡುಪಿ ಜಿಲ್ಲಾ ಡಿಡಿಆರ್ಸಿ ಡಾಕ್ಟರ್ ನಿಲಿಶಾ, ಕಾಪು ಪುರಸಭೆ ಸದಸ್ಯ ಶೈಲೇಶ್ ಅಮೀನ್, ಕೋಟೆ ಗ್ರಾಮ ಪಂಚಾಯತ್ ಸದಸ್ಯ ಶೇಖರ್, ಕಟಪಾಡಿ ಗ್ರಾಮ ಪಂಚಾಯತ್ ಸದಸ್ಯ ಶಾಲಿನಿ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪುನರುಚ್ಚಾರ ಮಾಡಿ ಒಂದು ಬಹಳ ನಗೆಪಾಟರಿಗೆ ಆಗುವಂಥ ರೀತಿಯ ಒಂದು ಹೇಳಿ ಮಾಜಿ ಶಾಸಕರು ಮನೆ ಕಟ್ಟಲಿಕ್ಕೆ ತಾಂತ್ರಿಕ ಸಮಸ್ಯೆ ಎಲ್ಲ ಅದು ಹಿಂದಿನಿಂದಲೂ ಆ ಒಂದು ಪುರಸಭೆ ಪ್ರಾಧಿಕಾರ ಬಂದ ಕಾರಣದಿಂದಾಗಿ ಅದು ಅದರ ನಿಯಮಿತವಾಗಿ ಅದು ಬರ್ತಾ ಇರ್ತದೆ. ಅದನ್ನು ಸರಳೀಕರಣ ಮಾಡಲಿಕ್ಕೆ ನಮ್ಮಿಂದ ಏನು ಸಹಾಯ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಆ ಸರ್ಕಾರದ ನಿಯಮವೇ ಹಾಗೇ ಇದೆ. ಇಲ್ಲಿ ಮಾತ್ರ ಅಲ್ಲ, ಉಡುಪಿಯಲ್ಲಿ, ಸಾಲಿಗ್ರಾಮದಲ್ಲಿ, ಮುಲ್ಕಿ ಪಟ್ಟಣ ಪಂಚಾಯತಲ್ಲಿ, ಕಾಪು ಪುರಸಭೆಯಲ್ಲಿ, ಕಾರ್ಕಳದಲ್ಲಿ 7 ಕಡೆ ಈ ಥರದ ಜ್ವಲಂತ ಸಮಸ್ಯೆ ಇರುವಂಥ ಪುರಸಭೆ ನಗರಸಭೆಗಳೆಲ್ಲ ಇದೆ. ಅಂಥ ಆ ಸಮಸ್ಯೆ ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅದಕ್ಕೆ ಕೆಲವೊಂದು ಏರಿಯಾವನ್ನು ಡಿನೋಟಿಫೈ ಮಾಡುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ತುಂಬ ಕಂದಾಯ ಇಲಾಖೆ ಮೂಲಕ ತುಂಬ ಕೆಲಸ ಕಾರ್ಯ ಇದೆ. ಒಮ್ಮೆ ಅದು ಬಂದ ನಂತರ ಅದನ್ನು ಪ್ರಾಧಿಕಾರವನ್ನು ತೆಗಿಲಿಕ್ಕೆ ಕೂಡ ಆಗುವಂಥ ಸ್ಥಿತಿ ಅಲ್ಲಿ ಇದೆ. ಹಾಗಾಗಿ ಈ ಸಮಸ್ಯೆ ಅದು ನಾವು ಮಾಡಿ. ಇನ್ನು ಇದೇ ವೇಳೆ ವಿನಯ್ ಕುಮಾರ್ ಸೊರಕೆಯ ಹೇಳಿಕೆ ಬಗ್ಗೆ ಮಾತನಾಡಿರುವ ಲಾಲಾಜಿ ಮೆಂಡನ್ ಅವರು, ತಾವು ನೀಡಿರುವ ಹೇಳಿಕೆಗೆ ಪುರಾವೆಯನ್ನ ಒದಗಿಸಲಿ, ಇಲ್ಲದಿದ್ದರೆ ಸತ್ಯ ಪ್ರಮಾಣಕ್ಕೆ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಬರಲಿ, ನಾನು ಸಿದ್ಧನಿದ್ದೇನೆ ಎಂದು ವಿನಯ್ ಕುಮಾರ್ ಸೊರಕೆಯವರಿಗೆ ಸವಾಲು ಹಾಕಿದ್ದು ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಶಾಸಕರು, ಮಾಜಿ ಸಚಿವರಾಗಿರುವಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು ಬಹಳವಾದಂಥ ಒಂದು ಹಗುರದ ಬಾಲಿಶ ಹೇಳಿಕೆಯನ್ನು ಆಗಾಗ ಹೇಳ್ತಾರೆ, ಹೊಸ್ತೇನಲ್ಲ. ಆದರೆ ಸ್ವಲ್ಪ ಮನಸ್ಸಿನ ವಿಚಲಿತೆಯಿಂದ ಸ್ವಲ್ಪ ಆ ಥರ ಆಗಾಗ ಏನಾದರೂ ಒಂದು ಹೇಳಿಕೆ ಹೇಳ್ತಾ ಇದ್ದಾರೆ. ಹಾಗೆ ನಿನ್ನೆ ಮೊನ್ನೆ ಮಾಧ್ಯಮದ ಮೂಲಕ STPಯವರ ಒಂದು ಸಂಪರ್ಕದಲ್ಲಿ ಕಾಪು ಶಾಸಕರು ಅವರಿಗೆ ಚುನಾವಣೆಗೆ ಖರ್ಚಿಗೆ ಹಣ ಕೊಟ್ಟಿದ್ದರು, ಅವರ ಬಿಲ್ಲು ಪಾವತಿ ಮಾಡಲಿಕ್ಕೆ ಅವರಿಗೆ ಗೊಂದಲಾದಾಗ ಶಾಸಕರು ಹಣ ಕೊಡ್ತೇವೆ ಅಂತ ಹೇಳಿದ್ರು. ಆ ಥರದೊಂದು ಆರೋಪವನ್ನು STPಯವರು ನಮ್ಮ ಮೇಲೆ ಮಾಡಿದ್ದಾರೆ ಅಂತೇಳಿ ವಿನಯ್ ಕುಮಾರ್ ಸೊರಕೆಯವರು ಅದನ್ನು ಪುನರುಚ್ಚಾರ ಮಾಡಿ ಒಂದು ಬಹಳ ನಗೆಪಾಟರಿಗೆ ಆಗುವಂಥ ರೀತಿಯ ಒಂದು ಹೇಳಿಕೆಯನ್ನು ಅವರು ಇಟ್ಟಿದ್ದಾರೆ.